ಅನೂಪ್ ಸರ್, ಮ್ಯೂಸಿಕ್ ಕಂಪೋಸಿಷನ್ ಅಲ್ಲಿ ಅರ್ಜುನ್ ಸರ್ ಇನ್ವಾಲ್ವ್ಮೆಂಟ್ ಎಷ್ಟು? The plus point of the film for me is he has a very good taste of the music, and the way he narrated the script and the song sequence and the choosing of the tune, main thing. He is very quick in making decisions, so that is a plus point for me working with him. ಅರ್ಜುನ್ ಸರ್, ಪ್ರೇಮಪುರ ಅನ್ನೋದಾಗಿ ಬರುತ್ತೆ. ಆ ಸಿನಿಮಾ ಬಂದ ನಂತರ ಈಗ ಸೀತಾಪಯಣ ಅಂದ್ರೆ ಈ ಪ್ರೀತಿ ಅನ್ನೋದು ಅಷ್ಟು ಕಾಡುತ್ತಾ ಅರ್ಜುನ ಸರ್ಜಾ ಅವರಿಗೆ ಅಂತ. ಹಾಡು, ಸಿನಿಮಾದ ಟೈಟ್ಲು ಮತ್ತೆ ಸೀತಾಪಯಣ. ಇಲ್ಲ, ನನಗೆ ಬೇಸಿಕಲಿ ನನಗೆ ಇಮೇಜ್ ಇರೋದು ಆಕ್ಷನ್ ಓರಿಯೆಂಟೆಡ್ ಇಮೇಜ್. ಅದು ನಾನು ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋದು, ನಾನು ಬರೆದಿರೋ ಕಥೆಗಳು ಇನ್ನೂ ತುಂಬ ಬರೆದಿಟ್ಟಿದ್ದೀನಿ. ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದೇ ಥರದ್ದೇ ಒಂದು ಏನಂತಾರೆ, ಒಂದು ಸಿವಿಕ್ ವ್ಯಾಲ್ಯೂಸ್ ಇರುವಂಥದ್ದು, ಆಮೇಲೆ ಕಾಮಿಡಿ, ಇದೆಲ್ಲನೇ ನನಗೆ ರಿಯಲ್ ಆಗಿ ಆಸ್ ಎ ಪರ್ಸನಲ್ ಆಗಿ ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಬಟ್ ಜನಗಳಿಗೆ ಏನು ಇಷ್ಟ ಅನ್ನೋ ಅದನ್ನು ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ವಾ. ನಾನು ಹೀರೋ ಮಾಡಿದಾಗ ಅದನ್ನೆಲ್ಲ ಯೋಚನೆ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ನನ್ನ ಇದು ಏನಂತಾರೆ ಇಮೇಜ್ ಬೇರೆ ಏನೇ ಇದ್ರು ಇದರ ಪಿಕ್ಚರ್ಗಳನ್ನ ಇವಾಗ ನನಗೆ ಸ್ಕೋಪ್ ಇದೆ. ಈಗ ಬೇರೆ ಆಕ್ಟರ್ಗಳನ್ನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡುವಾಗ ಆವಾಗ ನನ್ನ ಒಳಗಡೆ ಇರುವಂಥ ಆ ಒಂದು ಇನ್ನೊಂದು ಇಮೇಜ್ ಹೊರಗೆ ಬರುತ್ತೆ. ನಿರಂಜನ್, ಮಾತಾಡ್ತಾ ಹೇಳಿದ್ರಿ ಅಂದ್ರೆ ಗ್ಯಾಪ್ ಆಯ್ತು ಅಂತಂದ್ರಿ, ಬಟ್ ಗ್ಯಾಪ್ ನನ್ನಿಂದ ಆಗಿಲ್ಲ. ನಾನು ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಬರೋಕ್ಕೆ ಒಂದು ಕಾಲ, ಒಂದು ಟೈಮ್ ಕೂಡ ಬರಬೇಕು. ತಂಡದ ಸಪೋರ್ಟ್ ಇರಬೇಕು ಡೆಫಿನೆಟ್ಲಿ. ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲರೂ ಸಪೋರ್ಟ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾನು ಮಾಡೋ ಕೆಲಸಗಳು ಆದಷ್ಟು ಬೇಗ ಮುಂದೆ ಬರುತ್ತೆ. ಸೊ ಅದ್ರಲ್ಲಿ ನನಗೆ ಈ ಸೀತಾಪಯಣ ಸಿನಿಮಾದಲ್ಲಿ ಏನ್ ಹೇಳ್ತೀನಿ, ತುಂಬಾ ಫಾಸ್ಟ್ ಆಗಿ ಆಯ್ತು ಅಂತ. ಯಾಕಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಸರ್ ಅಂಡರ್ ಅಲ್ಲಿ ಇದ್ದಾಗ ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ಲಾನ್ಡ್ ಈ ಸಿನಿಮಾಲಿ. ಅದಕ್ಕೆ ನಾವು ಅನ್ಕೊಂಡಂಗೆ ಶೂಟಿಂಗ್ ಹೋದ್ವಿ, ಅನ್ಕೊಂಡಂಗೆ ಮುಗಿಸಿದ್ವಿ, ಅನ್ಕೊಂಡಂಗೆ ಇವಾಗ ನಿಮ್ ಮುಂದೆ ಇದೀವಿ. ಸೊ ಅದಕ್ಕೆ ಇವಾಗ ಈ ಸಿನಿಮಾ ಮುಖಾಂತರ ನೀವು ನೋಡ್ತೀರಾ, ಬೇರೆ ನಿರಂಜನ ನೋಡ್ತೀರಾ, ನಮ್ಮ ಎಲ್ರು ಎಂಟೈರ್ ತಂಡ ಕೂಡ ಇದೆ. ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ಇದು, ಇಷ್ಟಪಟ್ಟು ಮಾಡಿದೀವಿ. ಅದ್ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಒಂದೇ ಸೋಲ್ ಟಚಿಂಗ್ ಅಂತಾರಲ್ಲ, ಈ ಸಿನಿಮಾ ಆಗುತ್ತೆ. ಅರ್ಜುನ್ ಸರ್,